ಮಿತ್ರರೇ ನಮಸ್ಕಾರ. ನಾವಿವತ್ತು ಸಾಕಷ್ಟು ಜನ ಚೀನಾವನ್ನ ನೋಡಿ ಕೆಲವೊಂದಿಷ್ಟು ವೀಲಾಗರ್ಗಳು ಚೀನಾಗ ಹೋದವರು ಹೇಳ್ತಾರೆ, ಭಾರತ ಕೂಡ ಚೀನಾದಂತೆ ಡೆವಲಪ್ಮೆಂಟ್ ರಾಷ್ಟ್ರ ಆಗ್ಬಿಡ್ಬೇಕು, ಹೇಗೆ ಚೀನಾದಲ್ಲಿ ಕರಪ್ಷನ್ ಇಲ್ವೋ ಅದೇ ರೀತಿ ಭಾರತದಲ್ಲೂ ಕರಪ್ಷನ್ ಇಲ್ದಂಗ ಆಗ್ಬಿಡ್ಬೇಕು, ಮತ್ತು ಭಾರತೀಯರು ಕೂಡ ಚೀನಿಯರ್ ತರನೇ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ದುಡಿಬೇಕು, ಈ ರೀತಿಯಾದಂತಹ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಬಟ್ ಈ ವಿಡಿಯೋದಲ್ಲಿ ನಾವು ನಿಜವಾಗ್ಲೂ ಕೂಡ ಚೀನಾ ಹೇಗೆ ತನ್ನನ್ನು ಪೋರ್ಟ್ರೇ ಮಾಡ್ಕೊಳ್ಳುತ್ತೋ ಹಾಗಿದೆಯಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮತ್ತು ಚೀನಾ ಇವತ್ತು ಈ ಹಂತಕ್ಕೆ ಬೆಳೆಯೋದಕ್ಕೆ ಚೀನಾ ಕೊಟ್ಟಂತಹ ಬಲಿಗಳು ಏನು ಅಂತ ಹೇಳಿದ್ರೆ ಏನ ಸ್ಯಾಕ್ರಿಫೈಸ್ ಮಾಡ್ತು ಚೀನಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮಿತ್ರರೇ, ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ಚೀನಾದಲ್ಲಿ ಕರಪ್ಷನ್ ಇಲ್ಲ ಅಂತ. ಇದೊಂದು ದೊಡ್ಡ ಮಿತ್ತು. ಭಾರತದಲ್ಲಿ ಸ್ಟೇಟ್ ಮಿಷನರಿ ಎಷ್ಟು ಕರಪ್ಷನ್ ಆಗಿದೆಯೋ ಚೀನಾದ ಸ್ಟೇಟ್ ಮಿಷನರಿ ಕೂಡ ಅಷ್ಟೇ ಕರಪ್ಷನ್ ಆಗಿದೆ. ಇನ್ಫ್ಯಾಕ್ಟ್ ಅಲ್ಲಿ ಕರಪ್ಷನ್ ಮಿಲಿಟರಿ ಲೆವೆಲ್ಗೂ ಹಬ್ಬಿದೆ. ಅದು ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಚೀನಾದ ಮದ್ದುಗುಂಡುಗಳ ವಿಷಯದಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬಂತು. ಹೇಗೆ ಅಲ್ಲಿನ ಒಂದಿಷ್ಟು ಅಧಿಕಾರಿಗಳು ಕಳಪೆ ಮದ್ದುಗುಂಡುಗಳನ್ನ ತಮ್ಮ ಮಿಲಿಟರಿಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಚೀನಾದ ಮಿಲಿಟರಿ ಲೀಡರ್ಸ್ ಗಳಿದೆಯಲ್ಲ, ಅವರಷ್ಟು ದೊಡ್ಡ ಕರಪ್ಷನ್ ಮಾಡುವಂತವ್ರು ಇಲ್ಲ. ಯಾಕೆಂತ ಹೇಳಿದ್ರೆ ಸಾಕಷ್ಟು ಜನ ಚೀನಾದ ಮಿಲಿಟರಿ ಲೀಡರ್ಸ್ ಗಳು ಡ್ರಗ್ ರಾಕೆಟ್, ರಿಯಲ್ ಎಸ್ಟೇಟ್ ರಾಕೆಟ್ಗಳು, ಪ್ರಾಸ್ಟಿಟ್ಯೂಷನ್ ರಾಕೆಟ್ ಗಳನ್ನ ನಡೆಸ್ತಾ ಇದ್ದಾರೆ. ಅದಕ್ಕೇನೆ ಚೀನಾದಲ್ಲಿ ಯಾವಾಗ್ಲೂ ಈ ಲೀಡರ್ಶಿಪ್ ಗಳನ್ನ, ಮಿಲಿಟರಿ ಲೀಡರ್ಶಿಪ್ ಗಳನ್ನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇವ್ರಿಗೆ ಯಾರಿಗೂ ಒಂದು ಸ್ಟ್ರಾಂಗ್ ಹೋಲ್ಡ್ ಬರಬಾರದು ಮಿಲಿಟರಿ ಮೇಲೆ ಈ ಕರಪ್ಟ್ ಇರೋರು ಅನ್ನುವಂತಹ ಒಂದು ರೀಸನ್ಗೆ ಸಿಸಿಪಿ ಯಾವಾಗ್ಲೂ ಅವ್ರನ್ನ ಬದಲಾವಣೆ ಮಾಡ್ತಾ ಇರ್ತದೆ. ಅದು ಅಲ್ದಿರ ಈ ಜಿ ಜಿನ್ಪಿಂಗ್ ಈಗ ಏನಿದ್ದಾರೆ ಅಧ್ಯಕ್ಷರು, ಅವ್ರು ಬರೋ ತನಕನೂ ಚೀನಾದ ಮಿಲಿಟರಿ ಲೀಡರ್ಸ್ ಗಳೇನಿದ್ದಾರೆ ಅವ್ರು ಎಲ್ರಿಗೂ ಅಮೆರಿಕದ ಜೊತೆ ಎಂತ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಿದ್ರೆ ಅದು ಸಾಕಷ್ಟು ಅನುಮಾನಗಳನ್ನ ಕೇಳಿಸುತ್ತೆ. ಆ ರೀತಿಯಾದಂತಹ ಕಾಂಟ್ಯಾಕ್ಟ್ ಗಳಿತ್ತು. ಅದೇನೇ ಇರ್ಲಿ, ಇನ್ನ ಒಂದು ಆರ್ಗ್ಯುಮೆಂಟ್ ಇದೆ. ಅದೇನಂತ ಹೇಳಿದ್ರೆ ಚೀನಾ ಟೆಕ್ನಿಕಲಿ ತುಂಬಾ ಅಡ್ವಾನ್ಸ್ಡ್ ನೇಷನ್ ಅಂತ. ಮಿತ್ರ, ಇದನ್ನ ನಾನು ಒಪ್ತೀನಿ. ಬಟ್ ಚೀನಾ ಈ ಮಿಲಿಟರಿ ಅಡ್ವಾನ್ಸ್ಡ್ ನೇಷನ್ ಆಗೋದಕ್ಕೆ ಕೆಲವೊಂದಿಷ್ಟು ಸ್ಯಾಕ್ರಿಫೈಸ್ ಮಾಡ್ತು, ಕೆಲವೊಂದು ವಿಷಯಗಳನ್ನ ಬಲಿ ಕೊಡ್ತು. ಅದೇನು ಅಂತ ನೋಡ್ತಾ ಹೋಗೋಣ. ಮಿತ್ರ, ಅದೇನಂತ ಹೇಳಿದ್ರೆ ಅಮೆರಿಕ ಚೀನಾಗೆ ತಾಕೀತ್ ಮಾಡ್ತಾ. ಅದೇನಂತ ಹೇಳಿದ್ರೆ ನೀವೇನಾದ್ರೂ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಒಂದನ್ನ ಬಲಿ ಕೊಡ್ಬೇಕು ನಿಮ್ಮ ದೇಶದಲ್ಲಿ. ಅದೇನಂತ ಹೇಳಿದ್ರೆ ನಿಮ್ಮ ಜನಸಂಖ್ಯೆ. ಆಗ್ಲೇನೆ 1970s, 80s ಮತ್ತು 90s ಗಳಲ್ಲಿ ಚೀನಾ ಒಂದು ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೊಳ್ತದೆ. ಏನಂತ ಹೇಳಿದ್ರೆ ಒನ್ ಚೈಲ್ಡ್ ಪಾಲಿಸಿ ಅಂತ ಹೇಳ್ಬಿಟ್ಟು. ಈ ಒಂದು ಪಾಲಿಸಿಯ ಪರಿಣಾಮ ಏನಾಗಿದೆ ಇವತ್ತು ಚೀನಾದಲ್ಲಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಚೀನಾದ ಸರಾಸರಿ ಏಜು ಹತ್ತತ್ರ 39-40 ವರ್ಷಕ್ಕೆ ಬಂದಿದೆ. ಇನ್ನು 10-20 ವರ್ಷಗಳಲ್ಲಿ ಚೀನಾದ ಸರಾಸರಿ 50-60 ವರ್ಷಕ್ಕೆ ಬಂತು ಅಂತ ಹೇಳಿದ್ರೆ ಚೈನಾದಲ್ಲಿ ಮುದುಕರೇ ಆಗೋಗ್ಬಿಡ್ತಾರೆ. ಮತ್ತು ಅದು ಅಲ್ದಿರ ಚೀನಾದ ಪಾಪ್ಯುಲೇಷನ್ಗೆ ಈಗ ಮದುವೆ ಆಗಬೇಕು, ಮಕ್ಕಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಯೋಚನೆ ಏನಿಲ್ಲ. ಬೇಸಿಕಲಿ ಇದೇನಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದ್ರೆ ನೀವು ಸಿವಿಲೈಸೇಷನಲ್ ಕೊಲ್ಯಾಪ್ಸ್ ಹತ್ರ ಇದೆ. ಇವತ್ತು ಎಲ್ಲಾ ದೇಶಗಳು, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಗಳೆಲ್ಲದೂ ಮೆಷಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೆಷಿನ್ ಇದ್ರೆ ಸಾಕು, ಮನುಷ್ಯರು ಬೇಕು ಅನ್ನುವಂತಹ ಮಟ್ಟಕ್ಕೆ ಬಂದಿದ್ದಾರೆ. ಚೀನಾ ಕೂಡ ಇದೇ ಹಂತಕ್ಕೆ ತಲುಪಿದೆ. ಯಾವಾಗ ಮನುಷ್ಯ ಈ ಹಂತಕ್ಕೆ ತಲುಪ್ತಾನೋ, ಮೆಷಿನ್ ಗಳೇನಾದ್ರು ಕೈ ಕೊಡ್ತು ಅಂತ ಹೇಳಿದ್ರೆ ಆ ದೇಶದ ಮೇಲೆ ಆಕ್ರಮಣ ಮಾಡಿ ಆ ದೇಶವನ್ನ ಮುಗಿಸಿ ಮುಚ್ಚಿ ಹಾಕುವಂತದ್ದೇನು ದೊಡ್ಡ ವಿಷಯ ಅಲ್ಲ. ಇದೇ ಒಂದು ಸಿವಿಲೈಸೇಷನಲ್ ಕೊಲ್ಯಾಪ್ಸ್ ಕ್ರೈಸಿಸ್ ಅನ್ನೇ ಅನುಭವಿಸ್ತಾ ಇರುವಂತಹ ಇನ್ನೊಂದೆರಡು ಕಂಟ್ರಿಗಳಂತ ಹೇಳಿದ್ರೆ ಸೌತ್ ಕೊರಿಯಾ ಮತ್ತು ಜಪಾನ್. ಇವರ ದೇಶದ ಸರಾಸರಿ ಏಜ್ ಗಳಂತೂ ತೀರಾ ವರ್ಸ್ಟ್ ಆಗಿದೆ. ಅಗೈನ್ ಪಾಪ್ಯುಲೇಷನ್ ರೇಷಿಯೋ ಬೆಳೀತಾ ಇರೋದು ಕೂಡ ತೀರಾ ಕಡಿಮೆ ಇದೆ ಅಂತ ಹೇಳ್ಬಹುದು. ಇನ್ನು ಎರಡನೆಯದಾಗಿ ಚೀನಾ ಬಲಿ ಕೊಟ್ಟಿದ್ದೇನಂತ ಹೇಳಿದ್ರೆ ತನ್ನ ದೇಶದ ಧರ್ಮವನ್ನ. ಚೀನಾ ಯಾವಾಗ ಕಮ್ಯುನಿಸಂ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೋ, ಕಮ್ಯುನಿಸಮಿನ ಒಂದು ಸಿದ್ಧಾಂತ ಏನಂತ ಹೇಳಿದ್ರೆ ಅವರು ರಿಲಿಜನ್ ಇಸ್ ಎ ಹೋಫಿಮ್ ಅಂತ ಕರೀತಾರೆ. ಅಂದ್ರೆ ಧರ್ಮ ಒಂದು ಅಮಲು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವರು ಸ್ಯಾಕ್ರಿಫೈಸ್ ಮಾಡಿದ್ದೇನಂತ ಹೇಳಿದ್ರೆ ಅವರ ಒಂದು ರಿಲಿಜಿಯಸ್ ಸಿದ್ಧಾಂತಗಳಾದಂತಹ ಬುದ್ಧಿಸಂ ಮತ್ತು ಕನ್ಫ್ಯೂಷನಿಸಂ, ಈ ಎರಡನ್ನು ಅವರು ಬಲಿ ಕೊಟ್ಟಿದ್ದರ ಪರಿಣಾಮ ಇವತ್ತು ಚೈನಾದವ್ರಿಗೆ ಕಲ್ಚರಲ್ ಐಡೆಂಟಿಟಿ ಅಥವಾ ಕಲ್ಚರಲ್ ಕ್ರೈಸಿಸ್ ಅನ್ನುವಂಥದ್ದು ಏನಿದೆ ಅದು ಕಾಣಿಸ್ಕೊಳ್ತಾ ಇದೆ. ಯಾವಾಗ ಮನುಷ್ಯ ತನ್ನ ಕಲ್ಚರ್ ಇಂದ ದೂರ ಹೋಗ್ತಾನೋ ಆಗ ಆತ ಏನೇ ಅಭಿವೃದ್ಧಿ ಪಟ್ಟದ್ರು ಅಥವಾ ಆತ ಏನೇ ಸಾಧನೆ ಮಾಡೋದ್ರ ಜೀವನದಲ್ಲಿ ಅದು ಶೂನ್ಯ ಆಗುತ್ತೆ. ಇವತ್ತು ನೋಡಿದ್ರೆ ನೀವು ಚೀನಾದ ಜನರು ಚೀನಾದಲ್ಲಿ ಜಾಂಬಿಯ ರೀತಿ ಬದುಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಬರ್ತಾರೆ. ಅವ್ರಿಗೊಂದು ಫ್ಯಾಮಿಲಿ, ಪರ್ಸನಲ್ ಲೈಫ್ ಅಂತ ಇಲ್ಲ. ಸಾಕಷ್ಟು ಜನ ಫ್ಯಾಮಿಲಿ ಅಥವಾ ಕೆಲಸಕ್ಕೋಸ್ಕರ ಫ್ಯಾಮಿಲಿಗಳನ್ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಚೀನಾದ ಯಂಗ್ಸ್ಟರ್ಸ್ ಗಳಿಗೆ ಕೆಲಸ ಮಾಡಿ ಈಗ ಫ್ಯಾಮಿಲಿಯನ್ನ ಬಿಲ್ಟ್ ಮಾಡಬೇಕು ಅನ್ನುವಂತಹ ಒಂದು ಹುಮ್ಮಸ್ಸೆ ಅವರಲ್ಲಿ ಇಲ್ಲ. ಸೊ ಇದು ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿವಿಲೈಸೇಷನ್ ಕೊಲ್ಯಾಪ್ಸ್ ಆಗುತ್ತೆ. ಇನ್ನು ಮೂರನೇದಾಗಿ ಚೀನಾ ಈ ರೀತಿ ಬೆಳೆಯೋದಕ್ಕೆ ಇನ್ನೊಂದನ್ನ ಸ್ಯಾಕ್ರಿಫೈಸ್ ಮಾಡ್ತು. ಅದೇನು ಅಂತ ಹೇಳಿದ್ರೆ ಚೀನಾ ಈಗ ಜಗತ್ತಿನ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಆಗಿದೆ, ಅಂದ್ರೆ ಪ್ರಯೋಗಶಾಲೆ ಇದೆ. ತೀರಾ ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇನಂತ ಹೇಳಿದ್ರೆ ಕೊರೋನಾ ಮೊದಲು ಎಲ್ಲಿ ಬಂತು, ಯಾಕೆ ಬಂತು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಚೀನಾದ ಕರೆಕ್ಟ್ ಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಎರಡನೇದಾಗಿ ಇಡೀ ಪ್ರಪಂಚದ ಕೆಲವರು ದೊಡ್ಡವರು, ಸೋಕಾಲ್ಡ್ ದೊಡ್ಡವರು ಅನ್ನಿಸ್ಕೊಂಡವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ CBDC ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತು ಎಲ್ಲದನ್ನು ಆನ್ಲೈನ್ ಗೆ ಇಂಟಿಗ್ರೇಟ್ ಬಗ್ಗೆ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ್ಥ ಏನಂತ ಹೇಳಿದ್ರೆ ಚೀನಾದಲ್ಲಿ ಈಗ ಆಲ್ರೆಡಿನೇ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತನ ಮೇಲೆ ಎಷ್ಟು ಸರ್ವೈಲೆನ್ಸ್
ಸೈಲೆನ್ಸ್ ಇದೆ ಅಂತ ಹೇಳಿದ್ರೆ ಆತ ಇಡುವಂತಹ ಒಂದೊಂದು ಹೆಜ್ಜೆನೂ ಕೂಡ ಚೀನಾದ ಗೌರ್ಮೆಂಟ್ ಅಬ್ಸರ್ವ್ ಮಾಡ್ತಾರೆ. ಇದು ಬೇಸಿಕಲಿ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಫ್ರೀಡಮ್ಮೇ ಇಲ್ಲ ನಿಮ್ಗೆ ಓಡಾಡಕ್ಕೆ ಎಲ್ ಬೇಕೋ ಅಲ್ಲಿ. ಈಗ ನಿಮ್ಗೆ ಹಂಗೆ ಕಾಣಿಸುತ್ತೆ ಫ್ರೀಡಮ್ ಇರೋ ತರ, ಬಟ್ ನಾಳೆ ಗೌರ್ಮೆಂಟ್ ಹೇಳುತ್ತೆ ನಿಮ್ಗೆ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಎಲ್ಲ ಬಂತು ಅಂತ ಹೇಳಿದ್ರೆ ನಿಮ್ಮ ಆನ್ಲೈನ್ ಹಣ ಕನ್ವರ್ಟ್ ಆಗುತ್ತಲ್ಲ, ಆಗ ಆ ಹಣವನ್ನು ಕೂಡ ಗೌರ್ಮೆಂಟ್ ಕೊಡುತ್ತೆ ಅಂತ ಇಟ್ಕೊಳ್ಳೋಣ ನಿಮ್ಗೆ. ಯಾಕಂದ್ರೆ ಕೆಲವೊಂದು ಕಡೆ ಈ ಥಿಯರಿಗಳು ಆಲ್ರೆಡಿ ಬಂದಿದಾವೆ. ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ ನಿಮ್ಮ ಬಿಹೇವಿಯರ್ ಗೌರ್ಮೆಂಟ್ ಹೇಳ್ದಂಗೆ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ನಿಮ್ಗೆ ಹಣನೇ ಕೊಡೋದಿಲ್ಲ. ಎಲ್ಲದನ್ನು ಸಾಫ್ಟ್ ಕ್ಯಾಶ್ ಅಲ್ಲಿ ಇರೋದ್ರಿಂದ ಗೌರ್ಮೆಂಟ್ ಬೇಸಿಕಲಿ ಎಷ್ಟರ ಮಟ್ಟಿಗೆ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ರೂಮಿಗೆ ರೆಸ್ಟ್ರಿಕ್ಟ್ ಮಾಡಬಹುದು. ಅಫ್ಕೋರ್ಸ್ ಆ ರೂಮ್ ಬಾಡಿಗೆಯಲ್ಲಿತ್ತು ಅಂತ ಹೇಳಿದ್ರೆ ನೀವು ಬಾಡಿಗೆ ಕಟ್ಟಕ್ಕಾಗಲ್ಲ. ಬೇಸಿಕಲಿ ನಿಮ್ಮ ಜೀವನದ ಎಲ್ಲಾ ಒಂದು ಅಂಗಾಂಗವನ್ನ ಗೌರ್ಮೆಂಟ್ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಆಗಿ ಚೀನಾ ತಯಾರಾಗ್ತಿದೆ. ಇದರರ್ಥ ಏನು ಅಂತ ಹೇಳಿದ್ರೆ ಸೋ ಕಾಲ್ಡ್ ದೊಡ್ಡವರು ಇಡೀ ಪ್ರಪಂಚದಲ್ಲೇ ಏನಾದ್ರೂ ಒಂದು ವಿಷಯನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮೊದಲು ಮಾಡೋದು ಚೈನಾದಲ್ಲಿ. ಸೊ ಈ ರೀತಿ ಚೈನೀಯರು ತಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದಾರೆ. ಈ ರೀತಿ ಭಾರತ ನೀವು ಆಗಬೇಕಂತ ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ ನೀವು ಯೋಚನೆ ಮಾಡ್ಬೇಕೇನು ಅಂತ ಹೇಳಿದ್ರೆ ಚೀನಾದವರು ಚೀನಿಯರು ಹುಟ್ಟಿರೋದೇ ಬೇರೆ ಪರ್ಪಸ್ಸಿಗೆ, ಆದ್ರೆ ಭಾರತದಲ್ಲಿರೋರು ಭಾರತೀಯರು ಹುಟ್ಟಿರೋದೇ ಬೇರೆ ಪರ್ಪಸ್ಗೆ. ಇತರ ಭಾರತದಲ್ಲಿ ಭಾರತೀಯರು ಬದುಕಬೇಕು ಅಂತ ಹೇಳಿದ್ರೆ ಧರ್ಮದಲ್ಲಿ ಬದುಕಬೇಕಾಗುತ್ತೆ. ಯಾಕಂತ ಹೇಳಿದ್ರು ಇದು ಧರ್ಮದ ಒಂದು ಕಂಟ್ರಿ. ಚೀನಾದಾಗೆ ಎಲ್ಲಾ ಒಂದು ಎಂಜಾಯ್ಮೆಂಟ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂತಹ ಕಂಟ್ರಿ ನಮ್ದಲ್ಲ. ಸೊ ಇನ್ನ ಒಂದು ನನ್ನ ಪರ್ಸನಲ್ ಐಡಿಯಾ ಏನು ಅಂತ ಹೇಳಿದ್ರೆ ಭಾರತದವರು ಚೀನಾದವರ ರೀತಿ ವರ್ಕೋಹಾಲಿಕ್ಗಳು ಕೂಡ ಆಗ್ಬಾರ್ದು, ಬರೀ ವರ್ಕ್ ಅಂತ. ಭಾರತೀಯರಿಗೆ ಫ್ಯಾಮಿಲಿ ಮುಖ್ಯ ಆಗುತ್ತೆ. ಫ್ಯಾಮಿಲಿಗೆ ಏನ್ ಪ್ರಿಫರೆನ್ಸಸ್ ಕೊಡಬೇಕು ಮತ್ತು ಅವರ ರಿಲಿಜಿಯಸ್ ಪ್ರಾಕ್ಟೀಸಸ್ಗೆ ಅವರ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗೆ ಏನು ಪ್ರಿಫರೆನ್ಸ್ ಕೊಡಬೇಕು ಅದನ್ನ ಕೊಟ್ಟು ಅದಾದ ನಂತರ ಭಾರತೀಯರು ಕೆಲಸದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದಿಲ್ದಿರ ಭಾರತೀಯರು ಡೆವಲಪ್ಮೆಂಟ್ಗೋಸ್ಕರ ತಮ್ಮ ಎಲ್ಲಾ ಭಾರತದ ಸಿವಿಲೈಸೇಷನ್ ಐಡೆಂಟಿಟಿನೇ ಸ್ಯಾಕ್ರಿಫೈಸ್ ಮಾಡಿ ಟೆಕ್ನಾಲಜಿಕಲ್ ಜಾಂಬಿಗಳಂಗೆ ಅಂದ್ರೆ ಎಲ್ಲದನ್ನು ಟೆಕ್ನಾಲಜಿಗಳ ಮೇಲೆ ನಡೆಸ್ಕೊಂತ ನಾವು ಒಳ್ಳೆ ಜೀವದ ಶವದ ಹಾಗೆ ಓಡಾಡುವಂತದ್ದು, ಇಂತಹ ಪರಿಸ್ಥಿತಿ ಯಾವತ್ತೂ ಭಾರತಕ್ಕೆ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಂತಹ ಪರಿಸ್ಥಿತಿ ಭಾರತಕ್ಕೆ ಬಂತು ಅಂತ ಹೇಳಿದ್ರೆ ಭಾರತೀಯತೆನೆ ಸತ್ತೋಗುತ್ತೆ. ಯಾವ ಭಾರತೀಯತೆ ಮೇಲೆ ಭಾರತ ನಿಂತಿದೆಯೋ ಅದೇ ಸತ್ತೋಯ್ತು ಅಂತ ಹೇಳಿದ್ರೆ ಭಾರತಕ್ಕೆ ಫ್ಯೂಚರ್ ಇಲ್ಲ ಅನ್ನುವಂಥದ್ದು ನನ್ನ ಒಂದು ದೃಢವಾದ ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.